ಇವತ್ತು ಅಮ್ಮ ಮನೇಲೇ ಇರಲಿಲ್ಲ. ಅಮ್ಮ ಯಾವಾಗಲೇ ಹೊರಗಡೆ ಹೋದರೂ ಅಟ್ಲೀಸ್ಟ್ ಅಣ್ಣ ಆದರೂ ಇರ್ತಾ ಇದ್ದ. ಬಟ್ ಇವತ್ತು ಅಣ್ಣನೂ ಕೂಡ ಇರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತು ನನ್ನ ಜೊತೆ ರಜೆ ಹಾಕಿ ಮನೇಲಿದ್ದರು. ಸೊ ನಾವು ಮೂವರೇ ಮನೇಲಿದ್ದಿದ್ದು. ಬೆಳಗ್ಗೆ ಎದ್ದ ತಕ್ಷಣ ಚಿಯಾ ಸೀಡ್ಸ್ ನೀರನ್ನ ಕುಡಿತಿದ್ದೇನೆ. ರಾತ್ರಿನೇ ನೆನೆ ಹಾಕಿದ್ದೆ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಅಲ್ಲೇ ಬ್ರೇಕ್ಫಾಸ್ಟ್ ಆಯಿತು ಆ್ಯಂಡ್ ಹೋಗಿದ್ದ ಕೆಲಸ ಕೂಡ ಅಷ್ಟಾಗಿ ಆಗಿಲ್ಲ. ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಂಗೆ ಆಯ್ತು ಅಷ್ಟೇ. ಸೊ ಮನೆಗೆ ಬಂದಮೇಲೆ ನೋಡ್ಬೋದು ಮನೆಯೆಲ್ಲ ಎಷ್ಟು ಹರಗಿದೆ ಅಂತ. ನನ್ನ ಮಗ ಕೂಡ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಮ್ಮ ಒಂದಿನ ಇಲ್ಲ ಅಂದರೆ ನನಗೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಿದೆ. ಬಟ್ ಮುಂದೆ ಹೇಗೆ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ. ಈಗ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಮಾಡಬೇಕು. ಬೆಳಗ್ಗೆ ಪಾಪುಗೆ ಏನೂ ಕೊಟ್ಟಿರಲಿಲ್ಲ. ಸೊ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಿ. ಒಂದೇ ದಿನ ಅಂದರೆ ಒನ್ ಟೈಮ್ ಅಷ್ಟೇ ಕೊಡೋದು ಒಂದಿನಕ್ಕೆ. ಬೆಳಗ್ಗೆ ಕೊಟ್ಟಿರಲಿಲ್ಲ, ಅದಕ್ಕೆ ಮಧ್ಯಾಹ್ನ ಕೊಡ್ತಾಯಿದ್ದೀನಿ. ಸೊ ಏನು ಪ್ರಿಪೇರ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ನಾನಿಲ್ಲಿ ಪಾಪುಗೆ ತಿನ್ಸೋದಕ್ಕೆ ಅವಕಾಡೋನ ತೊಗೊಂಡಿದ್ದೀನಿ. ಅವಕಾಡೋನ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದಕ್ಕೆ ಒಂದು ಅರ್ಧದಷ್ಟು ಬಾಳೆಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಏಲಕ್ಕಿ ಬಾಳೆಹಣ್ಣು. ಇದು ಚೆನ್ನಾಗಿ ಮ್ಯಾಶ್ ಆಗೋದಕ್ಕೆ ನಾನಿಲ್ಲಿ ಬ್ರೆಸ್ಟ್ ಮಿಲ್ಕ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಪೇಸ್ಟ್ ರೀತಿ ಆಗಬೇಕು. ಆವಾಗ ಮಗುಗೆ ಈಸಿಯಾಗಿ ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಮಗುಗೆ ಯಾವುದೇ ಫುಡ್ಡನ್ನು ಕೊಡಬೇಕಾದ್ರೂ ಕೂಡ ಸ್ಟಾರ್ಟಿಂಗಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ 3 ಡೇಸ್ ಕೊಡಬೇಕು. ಯಾಕಂತ ಹೇಳಿದ್ರೆ ಮಗುಗೇನಾದರೂ ಆ ಫುಡ್ಡಿಂದ ಅಲರ್ಜಿ ಆಗ್ತಿದೆಯಾ ಅಥವಾ ಲೂಸ್ ಮೋಷನ್ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ತಿದ್ರೂ ನಮಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ 3 ಡೇಸ್ ಕಂಪಲ್ಸರಿ ಅದೇ ಫುಡ್ಡನ್ನು ರಿಪೀಟೆಡ್ ಮಾಡಿ ಕೊಡಿ. ಸ್ಟಾರ್ಟಿಂಗಲ್ಲಿ ಕೊಡಬೇಕಾದ್ರೆ ಯಾವುದೇ ಫ್ರೂಟ್ನ ಇನ್ನೊಂದು ಫ್ರೂಟ್ ಜೊತೆಗೆ ಮಿಕ್ಸ್ ಮಾಡಿ ಕೊಡಬೇಡಿ. ಇದರಿಂದ ಯಾವ ಫ್ರೂಟಿಂದ ಅಲರ್ಜಿ ಆಗ್ತಿದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಒಂದೊಂದೇ ಫ್ರೂಟ್ನ ಕೊಟ್ಟು ಅದು ಚೆನ್ನಾಗಿ ಡೈಜೆಸ್ಟ್ ಆಗಿದೆ ಅಂತ ಹೇಳಿದ್ರೆ ಬೇಕಿದ್ರೆ ಫ್ರೂಟ್ನ ಮಿಕ್ಸ್ ಮಾಡ್ಕೊಬೋದು. ಇವಾಗ ಇದು ರೆಡಿ ಆಗಿದೆ. ಇಷ್ಟನ್ನು ಕೂಡ ನಾನು ತಿನ್ನಿಸ್ತೀನಿ ಅಂತ ಹೇಳಲ್ಲ. ಅವ್ನು ಖುಷಿಯಿಂದ ಎಷ್ಟು ತಿಂತಾನೋ ಅಷ್ಟನ್ನು ನಾನು ತಿನ್ನಿಸ್ತೀನಿ. ಮಧ್ಯೆ ಮಧ್ಯೆ ನೀರು ಕೂಡ ಕುಡಿಸ್ತಾ ಇದ್ದೀನಿ. ಇವಾಗ ನಾವು ಟಿ ವಿ ನೋಡ್ಕೊಂಡು ಏನೂ ತಿನ್ನಿಸ್ತಿಲ್ಲ. ಇವತ್ತು ಅವರಪ್ಪ ಇದ್ರಲ್ಲ, ಹಾಗಾಗಿ ನಾನು ಕೂರಿಸ್ಕೊತೀನಿ ಅಂತ ಹೇಳಿ ಕೂರಿಸ್ಕೊಂಡಿದ್ರು. ಹಾಗಾಗಿ ಸುಮ್ಮನೆ ತಿರುಗಿ ನೋಡ್ತಿದ್ದ ಅಷ್ಟೇ. ನಾವು ಅವನಿಗೆ ತಿನ್ನಿಸುವಾಗ ಯೂಶ್ವಲಿ ಟಿ ವಿನ ಅಷ್ಟಾಗಿ ಆನೇ ಮಾಡಲ್ಲ ನಾವು. ಇನ್ನು ಉಳಿದಿರೋ ಅಂಥ ಫ್ರೂಟಲ್ಲಿ ಅವಕಾಡೋ ಸ್ಮೂತಿನ ಮಾಡಿದ್ದೆ. ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ಬಟ್ ಆದರೆ ಈ ರೆಸಿಪಿನ ರೆಕಾರ್ಡ್ ಮಾಡ್ಕೊಳ್ಳೋದನ್ನು ನಾನು ಮರ್ತೋದೆ. ನೆಕ್ಸ್ಟ್ ಟೈಮ್ ಮತ್ತೆ ತೋರಿಸ್ತೀನಿ. ಸೊ ಪಾಪುದು ಫುಡ್ ಆಗಿದೆ. ಇವಾಗ ನಮ್ಮ ಫುಡ್ನ ರೆಡಿ ಮಾಡ್ತಾಯಿದ್ದೀನಿ. ಮಟನ್ ಕೀಮಾ ಬಾಲ್ಸ್ ಮಾಡ್ತಾಯಿದ್ದೀನಿ. ನಿಮಗೂ ತೋರಿಸ್ತೀನಿ. ಇವಾಗ ಇದನ್ನು ಮಾಡೋದಕ್ಕೆ ಸ್ವಲ್ಪ ಕಾಯಿ, 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿಯನ್ನು ತಗೊಂಡು ಚಕ್ಕೆ ಲವಂಗ ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ನಾನು ಗ್ರೈಂಡ್ ಮಾಡುವಾಗ ಕಡಲೆಯನ್ನು ಮರ್ತು ಹೋಗಿದ್ದೆ. ಹಾಗಾಗಿ ಮತ್ತೆ ಲಾಸ್ಟಲ್ಲಿ ಸೇರಿಸ್ಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಮಟನ್ ಕೀಮಾನ ತೊಳೆದ್ಬಿಟ್ಟು ಮತ್ತೆ ಇನ್ನೊಂದು ಸತಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಯಾಕಂದರೆ ಅದು ಉಂಡೆ ಕಟ್ಟೋದಕ್ಕೆ ಆಗಬೇಕು. ಹಾಗಾಗಿ ಮತ್ತೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಮೊಟ್ಟೆ ಹಾಗೆ ಸ್ವಲ್ಪ ಖಾರದ ಪುಡಿ, ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಖಾರನ ನೋಡಿ ಖಾರದ ಪುಡಿನ ಸೇರಿಸ್ಕೊಬೋದು. ನಮ್ಮನೇಲಿ ಸ್ವಲ್ಪ ಸ್ಪೈಸಿ ಇರಬೇಕು. ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಇದು ರೆಡಿ ಆಗುತ್ತೆ. ನಾನಿಲ್ಲಿ 1 kg ಮಟನ್ ಕೀಮಾಗೆ ಮಸಾಲೆಯನ್ನು ತೋರಿಸಿರೋ ಅಂಥದ್ದು. ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ಊಟದ ಜೊತೆ ಸೈಡ್ಸ್ ಹಾಕಾದರೂ ತಿನ್ಬೋದು, ಇಲ್ಲ ಹಾಗೆ ಆದರೂ ತಿನ್ಬೋದು. ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಆಯಿತಾ. ಅಡುಗೆ ಎಲ್ಲ ಆಯಿತು. ಇವಾಗ ಕ್ಲೀನ್ ಮಾಡೋದಿರೋದು. ಸೊ ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಿಗ್ತೀನಿ. ಇದು ರಾತ್ರಿ ನನ್ನ ಹಸ್ಬೆಂಡ್ ಏನೋ ಊಟಕ್ಕೆ ಅಂತ ರೆಡಿ ಮಾಡ್ತಿದ್ರು. ಅಮ್ಮನೂ ಕೂಡ ಬಂದಿದ್ದರು, ಅಮ್ಮ ಅಪ್ಪ ಎಲ್ಲ. ಸೊ ಹಾಗಾಗಿ ಎಲ್ಲ ಏನೋ ರೆಡಿ ಮಾಡ್ತಾಯಿದ್ರು. ನಿಜವಾಗ್ಲೂ ಅವ್ರು ಅಡುಗೆನ ಚೆನ್ನಾಗಿ ಮಾಡ್ತಾರೆ. ಬಟ್ ನನಗಾಗಿ ಏನೂ ಮಾಡಿಕೊಟ್ಟಿಲ್ಲ. ಬಟ್ ಅವರಪ್ಪನೇ ಹೇಳ್ತಾ ಇರ್ತಾರೆ ಚೆನ್ನಾಗಿ ಮಾಡ್ತಾನೆ ಅಡುಗೆನ ಅಂತ ಹೇಳಿಬಿಟ್ಟು. ನಾನಿಲ್ಲಿ ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಮಟನ್ ಕೀಮಾನ ಅವ್ರಿಗೆ ಅಂತ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ. ಬಟ್ ಅದು ಅಮ್ಮಂಗೆ ಗೊತ್ತಿಲ್ಲದೆ ಊಟಕ್ಕೆ ಅಂತ ಹೇಳಿ ಮೊಟ್ಟೆನೂ ಕೂಡ ಬೇಯಿಸ್ಬಿಟ್ಟಿದ್ರು. ಸೊ ಆಮೇಲೆ ಹೇಳಿದೆ. ಅದೇನು ಮಸಾಲ, ಗರಂ ಮಸಾಲ ಹಾಕ್ತಾರೆ. ಇದು ಕೊರಿಯಂಡರಾ?
Okay. On that smell, we have to decide. ಇದು ಅದು ಆಮೇಲೆಲ್ಲ ಹೇಳ್ಕೊಡ್ತೀನಿ. ಚೆನ್ನಾಗಿದ್ರೆ ರೆಸಿಪಿ ಕೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಮಾಡಿ ಯೂಟ್ಯೂಬಲ್ಲಿ ಹಾಕೋದು. ಅಷ್ಟಲ್ಲ. ಏನು ಪೌಡ್ರ್ ಇದು? ಚಿಲ್ಲಿ ಮಟನ್ ಪೌಡ್ರಾ? ಮಟನ್ ಸಾಂಬಾರ್ದು ಪೌಡ್ರ್, ಮಟನ್ ಮಸಾಲೆ. ಖಾರ ನೋಡ್ಕೊಂಡು ಹಾಕ್ಬೇಕು. 1 ಟೇಬಲ್ ಸ್ಪೂನ್ ಅಂದರೆ ಟೇಬಲ್ ಮೇಲಿರೋ ಸ್ಪೂನ್ ಅಂದರೆ ಈ ಸ್ಪೂನಲ್ಲಿ 1 ಸ್ಪೂನ್ ಉಪ್ಪು. ಮೊದಲೇ ಉಪ್ಪು ಹಾಕಿರೋದ್ರಿಂದ ಉಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೌದು. ಉಪ್ಪಿಗಿಂತ ಇಂಗ್ಲೀಷ್ ಪೌಡ್ರ್ ಈಗಲೇ ಹಾಕೋದು, ಕೊನೆಗೆ ಹಾಕೋಬೇಕು. ಚಿಲ್ಲಿ ಪೌಡ್ರ್ ಕಮ್ಮಿ ಆಯಿತು ಅಲ್ವಾ? ಇನ್ನು ಟೊಮೊಟೊ ಸ್ಮ್ಯಾಶ್ ಆಗಬೇಕು ಸ್ವಲ್ಪ. ಇನ್ನೂ ಟೊಮೊಟೊ ಸ್ಮ್ಯಾಶ್ ಆಗಬೇಕು, ಬೇಯಬೇಕದು ಟೊಮೊಟೊ. ಚಿಲ್ಲಿ ಪೌಡ್ರ್ ಹಾಕಿ. ಸೊ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮಲಗಬೇಕು. ಆ್ಯಂಡ್ ಇವಾಗ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಯಿತು ಅಂತ ಅನ್ನಿಸ್ತು, ಯಾಕೆಂದರೆ ಅಮ್ಮ ಇರಲಿಲ್ವಲ್ಲ ಅದಕ್ಕೆ. ಸೊ ಹೋಪ್ಫುಲಿ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.